ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ಮುನಿಸು ಮರೆತು ಒಂದಾದ ಪ್ರೇಮಿಗಳು ಕಂಠಿಗೆ ಸ್ನೇಹ ಗಿಫ್ಟ್ ಏನು? ಸ್ನೇಹಗ ಕಂಠಿ ಅಂದರೆ ಪ್ರಾಣ, ಕಂಠಿಗೆ ಸ್ನೇಹ ಅಂದರೆ ಜೀವ. ಅವರಿಬ್ಬರನ್ನು ದೂರ ಮಾಡಲು ರಾಧಾ ಹಾಗೂ ಶಶಿಕಲಾ ಸ್ಕೆಚ್ ಹಾಕುತ್ತಾ ಇರುತ್ತಾರೆ. ಆದರೆ ವರ್ಕೌಟ್ ಆಗಲ್ಲ. ಏಕೆಂದರೆ ಸ್ನೇಹ ಮಾಡಿದ ಕೆಲಸಕ್ಕೆ ಕಂಠಿ ಬಹಳ ಹೆಮ್ಮೆ ಪಡುತ್ತಾನೆ. ತನ್ನ ತಂಗಿಯ ಪ್ರಾಣ ಕಾಪಾಡಿದೆ ಎಂದು ಕೃತಜ್ಞತೆ ಇರುತ್ತದೆ. ವಸು ಮನೆ ಬಿಟ್ಟು ಹೋದ ಬಳಿಕ ಸ್ನೇಹ ಬಳಿ ಸರಿಯಾಗಿ ಕಂಠಿ ಮಾತನಾಡಿರಲಿಲ್ಲ. ಆದರೆ ಪ್ರೇಮಿಗಳ ದಿನದಂದು ಸ್ನೇಹ ಕಂಠಿಯನ್ನು ಕೆರೆಯ ಬಳಿ ಬರಲು ಹೇಳಿ ಇರುತ್ತಾನೆ. ಇನ್ನು ರಾಧಾ ಬಳಿ ಸ್ನೇಹ ಕೇಳುತ್ತಾಳೆ, ನಂಜಮ್ಮನ ಬಳಿ ಏನಾದರೂ ವಸು ವಿಚಾರ ಹೇಳಿದ್ದೀರಾ ಎಂದು. ಆದರೆ ಇದನ್ನು ಕೇಳಿದ್ದಕ್ಕೆ ತಡ. ಕೊಂಚ ಜೋರಾಗಿ ಅತ್ತು ರಂಪೆ ಕರೆದು ರಂಪಾಟ ಮಾಡುತ್ತಾರೆ. ಬಂಗಾರಮ್ಮ ಕೂಡ ಕೊಂಚ ಕೋಪ ಮಾಡಿಕೊಂಡು ಇರುತ್ತಾರೆ. ಹಾಗೆಯೇ ಸ್ನೇಹ ಮೇಲೆ ರೇಗಾಡುತ್ತಾರೆ. ಸ್ನೇಹಕ್ಕೆ ಏನು ಅರ್ಥ ಆಗುವುದಿಲ್ಲ ಅವರ ಬಳಿ. ನಾನು ಜಸ್ಟ್ ಕೇಳಿರುವುದು ಅಷ್ಟೇ, ಅದಕ್ಕೆ ಇಷ್ಟೆಲ್ಲ ರಂಪಾಟ ಮಾಡುತ್ತಿದ್ದಾರೆ ಅಲ್ವಾ ಎಂದು ಯೋಚನೆ ಮಾಡುತ್ತಾ ಇರುತ್ತಾಳೆ. ರಾಧಾಗೆ ಇದೀಗ ಎಲ್ಲ ಗೊತ್ತಾಗಿದೆ. ಸ್ನೇಹ ಹಾಗೂ ಕಂಠಿ ನಡುವೆ ಏನು ಸರಿ ಇಲ್ಲ ಎಂಬುದು ತಿಳಿದಿದೆ. ಆದರೆ ಈ ತಿಳುವಳಿಕೆ ತಪ್ಪು ಎನ್ನುವ ಅರಿವು ಆಕೆಗೆ ಇನ್ನೂ ಆಗಿಲ್ಲ ಅನಿಸುತ್ತದೆ. ಯಾಕೆಂದರೆ ಕಂಠಿ ಸ್ನೇಹ ಪ್ರೀತಿಸಿ ಮದುವೆ ಆದವರು. ರಾಧಾಗೆ ಈಗಲೂ ಕೂಡ ಕಂಠಿ ಮೇಲೆ ಮನಸ್ಸು. ಹೇಗಾದರೂ ಕಂಠಿ ಜೀವನದಿಂದ ಸ್ನೇಹಗಳನ್ನು ಓಡಿಸಿ ಬಿಡಬೇಕು ಎನ್ನುವ ಆಸೆ ರಾಧಾಗೆ. ಆದರೆ ಆ ಆಸೆಯಾಗಿಯೇ ಉಳಿಯುವ ಎಲ್ಲ ಲಕ್ಷಣಗಳು ಕಂಡು ಬರುತ್ತಿದೆ. ಶಾಲೆ ಉದ್ಘಾಟಿಸಿದ ಬಂಗಾರಮ್ಮ. ಇನ್ನು ಬಂಗಾರಮ್ಮ ರಾತ್ರಿ ಶಾಲೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗೆಯೇ ಶಾಲೆ ಉದ್ಘಾಟನೆ ಮಾಡಲು ತನ್ನ ತಾಯಿಯನ್ನು ಒಪ್ಪಿಸಿದ ಕಂಠಿ ಮಾತ್ರ ಬಹಳ ಖುಷಿಯಲ್ಲಿ ಇರುತ್ತಾನೆ. ಸ್ನೇಹ ಕಂಠಿಯನ್ನು ಕೊಳದ ಬಳಿ ಬರಲು ಹೇಳಿದ ಪ್ರಕಾರವಾಗಿ ಕಂಠಿ ಅಲ್ಲಿಗೆ ಬಂದು ಸ್ನೇಹ ಎಂದು ಕರೆಯುತ್ತಾನೆ. ಹಲವು ಬಾರಿ ಸ್ನೇಹ ಎಂದು ಕರೆದರೂ ಸ್ನೇಹ ಬಾರದೇ ಇರುವುದನ್ನು ನೋಡಿ ವಾಪಸ್ ಹೋಗಲು ಮುಂದಾಗುತ್ತಾನೆ. ಕಂಠಿ ಬಳಿ ಬಂದ ಸ್ನೇಹ ಮೆತ್ತಗೆ ಹತ್ತಿರಕ್ಕೆ ಬಂದು ಯಾವತ್ತು ಮಿಸ್ಸು ಎಂದು ಕರೆಯುತ್ತಿದ್ದೀರಾ, ಹಾಗೆ ಇವತ್ತು ಕರೆಯಿರಿ ಎಂದು ಹೇಳಿದಾಗ ಕಂಠಿ ಮಾತನಾಡದೆ ಸುಮ್ಮನೆ ಇರುತ್ತಾನೆ. ಕಂಠಿಯನ್ನು ಆದಷ್ಟು ಸಮಾಧಾನ ಮಾಡಲು ಮುಂದಾಗುತ್ತಾಳೆ. ಆದರೆ ಕಂಠಿ ಮಾತ್ರ ಸ್ನೇಹ ಮುಖ ನೋಡಿ ಒಳಗೊಳಗೆ ನಗುತ್ತಾ ಇರುತ್ತಾನೆ. ಸ್ನೇಹ ಮಾತ್ರ ಕಂಠಿ ಮುಖ ನೋಡಿ ಭಯಪಟ್ಟುಕೊಂಡಿರುತ್ತಾಳೆ. ಕಂಠಿ ಮಾತಿಗೆ ಬೇಸರಗೊಂಡ ಸ್ನೇಹ, ನೀವು ಯಾಕೆ ನನ್ನ ಬಳಿ ಸುಳ್ಳು ಹೇಳಿರುವುದು? ನಾನು ಅವತ್ತು ಸುಳ್ಳು ಹೇಳಿದ್ದೆ ವೇಳೆ ನೀವು ಹೇಗೆ ನನ್ನ ಬಳಿ ಕಠೋರವಾಗಿ ನಡೆದುಕೊಂಡು ಇದ್ದೀರಾ ಎಂದಾಗ ಸ್ನೇಹ ಕೇಳುತ್ತಾಳೆ, ನೀವು ಸುಳ್ಳು ಹೇಳಿರುವುದು ಒಂದೇನಾ? ಕಂಠಿ ಮಾತ್ರ ಏನು ಮಾತನಾಡದೆ ಸುಮ್ಮನಾಗುತ್ತಾನೆ. ಬಳಿಕ ತಾನು ಮಾತಿಕೊಂಡಿದ್ದು ನಾಟಕ ಎನ್ನುವ ವಿಚಾರ ಸ್ನೇಹಗೆ ತಿಳಿಯುವ ಹಾಗೆ ಮಾಡುತ್ತಾನೆ. ಇದನ್ನು ನೋಡಿದ ಸ್ನೇಹ ಕಂಠಿಯನ್ನು ಓಡೋಗಿ ಬಂದು ಬಿಡುತ್ತಾಳೆ. ಬಳಿಕ ಸ್ನೇಹ ಕಂಠಿಗೆ ಬಹಳ ರೊಮ್ಯಾಂಟಿಕ್ ಆಗಿ ಪ್ರಪೋಸ್ ಮಾಡುತ್ತಾನೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.